ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದೀರಾ, ಹೌದಲ್ವಾ? 21ನೇ ಕಂತಿನ ಹಣ ಯಾವಾಗ ಬರುತ್ತೆ? ಕೆಲವೊಬ್ರು ಹೇಳ್ತಾ ಇದ್ದಾರೆ 21ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಖಂಡಿತ ಆಗಿದೆ, ಬಟ್ ಎಲ್ರಿಗೂ ಆಗಿಲ್ಲ. ಸೊ ಎಷ್ಟು ಜನಗಳಿಗೆ ಆಗಿದೆ? ಸೊ ಇನ್ನು ಮಿಕ್ಕಿದವ್ರಿಗೆ 21ನೇ ಕಂತಿನ ಹಣ ಅಂದ್ರೆ ಮೇ ತಿಂಗಳದು ಜೂನಿಗೆ ಬರ್ಬೇಕು ಆಗಿತ್ತು. ಅಂದ್ರೆ ಇದೇ ತಿಂಗಳು, ಈ ತಿಂಗಳು ಮುಗಿಯೋಕೆ ಬರ್ತಾ ಇದೆ. ಸೊ ಹಾಗಾದ್ರೆ ನಿಮ್ಗೆ ಇನ್ನು 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ, ಓಕೆನಾ? ಅಂಡ್ ಅದ್ರ ಜೊತೆಗೆ ಕೆಲವೊಬ್ರು ಕಮೆಂಟ್ ಮಾಡ್ತಾನೆ ಇದ್ರಂತೆ ತುಂಬಾ ದಿನದಿಂದ. ಸೊ ನಮ್ಮ ಹುಡುಗರುಗಳು ಹೇಳಿದ್ರು, ಮೇಡಮ್ PM ಸ್ವಾನಿಧಿ ಯೋಜನೆ ಬಗ್ಗೆ ಕೇಳ್ತಾ ಇದ್ದಾರೆ. ತುಂಬಾ ಸತಿ ರಿಪೀಟೆಡ್ ಆಗಿ ಕಮೆಂಟ್ ಬರ್ತಾ ಇದೆ. ಸ್ವಾನಿಧಿ ಯೋಜನೆ ಅಂತ ಇದೆಯಂತಲ್ಲ, ಅದರಲ್ಲಿ 10,000ದಿಂದ 50,000 ರೂಪಾಯಿವರೆಗೂ ದುಡ್ಡು ಸಿಗುತ್ತಂತೆ ಅನಿತಾ. ಈ ಯೋಜನೆ ಬಗ್ಗೆ ನಮ್ಗೆ ಕ್ಲಾರಿಟಿ ಕೊಡಿ. ಏನು ಸ್ವಾನಿಧಿ ಯೋಜನೆ ಅಂತ ಅಂದ್ರೆ ಹೆಂಗೆ ನಾವು ಅಪ್ಲಿಕೇಶನ್ ಹಾಕೋದು ಅಂತ ಹೇಳ್ಬಿಟ್ಟು ಸೊ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಇವತ್ತಿನ ವಿಡಿಯೋದಲ್ಲಿ ಫುಲ್ ಕ್ಲಾರಿಟಿಯನ್ನ ಕೊಡ್ತೀನಿ, ಓಕೆನಾ? ಆಕ್ಚುಲಿ ನಾನು ಇದ್ರ ಬಗ್ಗೆ ಕಳೆದ 7ರಿಂದ 8 ತಿಂಗಳು ಹಿಂದೆ ವಿಡಿಯೋನ ಮಾಡಿದ್ದೆ. ಮೇ ಬಿ ನೀವು ಆ ವಿಡಿಯೋನ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ. ಸೊ ಮತ್ತೆ ಕೇಳ್ತಾ ಇದ್ದೀರಾ, ಹಾಗಾಗಿ ಮತ್ತೊಮ್ಮೆ ನಿಮ್ಗೆ ಆನ್ಸರ್ ಮಾಡ್ತೀನಿ ಇವತ್ತು, ಓಕೆನಾ? ಬನ್ನಿ ಹಾಗಾದ್ರೆ 2 ವಿಷಯಗಳ ಬಗ್ಗೆ ಮಾತಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋಣ. ಅದಾದ ನಂತರ ಸ್ವಾನಿಧಿ ಯೋಜನೆ ಬಗ್ಗೆ ಮಾತಾಡೋಣ, ಓಕೆನಾ? ಈ ಗೃಹಲಕ್ಷ್ಮಿ 21ನೇ ಕಂತಿನ 2,000 ರೂಪಾಯಿ ಹಣ ಈಗ ಆಲ್ರೆಡಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ನೋಟಿಫಿಕೇಶನ್ ಬಂದಿದೆ. ಸೊ ಪ್ರಾರಂಭ ಆಗಿದೆ ಅಂತ ಅಂದ್ರೆ ಇಲ್ಲಿ 1,25,00,000 ಜನ ಏನಿದ್ದೀರಾ ಅವ್ರಿಗೆಲ್ರಿಗೂ ಖಂಡಿತವಾಗ್ಲೂ ಬಂದಿಲ್ಲ, ಅಥವಾ ಬರೀ 25 ಲಕ್ಷ ಜನಗಳಿಗೂ ಬಂದಿಲ್ಲ. ಸೊ ಅಬ್ಬಬ್ಬ ಅಂತ ಅಂದ್ರೆ ಬಂದಿದ್ರೆ ಕೇವಲ 1ರಿಂದ 2,000 ಮಹಿಳೆಯರಿಗೆ ಮಾತ್ರ 21ನೇ ಕಂತಿನ ಹಣ ನಿನ್ನೆಯಿಂದ ಬಿಡುಗಡೆ ಪ್ರಾರಂಭ ಆಗಿದೆ. ಯಾಕೆ ಹಾಗಾದ್ರೆ ಬರೀ 1,000-2,000 ಜನಗಳಿಗೆ ಮಾತ್ರ 21ನೇ ಕಂತಿನ ಹಣ ಕೊಡ್ತಾ ಇದ್ದಾರೆ ಅನಿತಾ ಅಂತ ಹೇಳಿ ಕೇಳೋದಾದ್ರೆ, ಪ್ರತಿ ಸಲನೂ ಕೂಡ ಇದೇ ರೀತಿಯಾಗಿ ಆಗತ್ತೆ. ಅಂದ್ರೆ ಈಗ 20ನೇ ಕಂತಿನ ಹಣ ಬಿಡುಗಡೆ ಮಾಡ್ಬೇಕಾಗಿರ್ಲಿ, 21ನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಕೇವಲ 1,000ದಿಂದ 2,000 ಜನಗಳಿಗೆ ಫಸ್ಟ್ ಬಿಡುಗಡೆಯನ್ನ ಮಾಡ್ತಾರೆ. ಅದೊಂಥರ ಟ್ರಯಲ್ ಇದ್ದಂಗೆ, ಓಕೆನಾ? ಪ್ರತಿ ತಿಂಗಳು ಈಗ ಹಾಗೆ ಆಗತ್ತೆ. ಈಗ ಆಲ್ರೆಡಿ 1,000ದಿಂದ 2,000 ಜನಗಳಿಗೆ ಆಗ್ತಾ ಇದ್ದಾರೆ ಅಂತ ಅಂದ್ರೆ ನಿಮ್ಗೂ ಕೂಡ ಮುಂದಿನ ತಿಂಗಳು ಇನ್ನೇನ್ ಮುಗೀತು ಅಲ್ವಾ, ಈ ಜೂನ್ ತಿಂಗಳು ಇವತ್ತೆಷ್ಟು ಡೇಟು ಅಲ್ಲಿ 29, ಇನ್ನೊಂದ್ ದಿನ ಬಾಕಿ ಇದೆ. ಸೊ ಈ ಜುಲೈ ಫಸ್ಟ್ ವೀಕ್ ಅಲ್ಲಿ ನಿಮ್ಗಳಿಗೂ ಕೂಡ 21ನೇ ಕಂತಿನ ಹಣ ಖಂಡಿತವಾಗ್ಲೂ ಬಿಡುಗಡೆ ಆಗೇ ಆಗತ್ತೆ, ಓಕೆನಾ? ಯಾಕಂದ್ರೆ ಈಗ ಆಲ್ರೆಡಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಂದ್ರೆ ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣವನ್ನ ಬಿಡುಗಡೆ ಮಾಡಾಗಿದೆ. ಸೊ ಹಂಗಾಗಿ ಇವರು ಇನ್ನ ತಡ ಮಾಡೋದಿಲ್ಲ. ಜುಲೈ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಒಳಗಡೆ ಎಲ್ಲಾ ಮಹಿಳೆಯರಿಗೂ ಕೂಡ 21ನೇ ಕಂತಿನ ಹಣ ಕೂಡ ನಾವು ಹಾಕ್ಬಿಡ್ತೀವಿ. ಅದಾದ ನಂತರ ನಮ್ದು ಯಾವುದೇ ರೀತಿ ಪೆಂಡಿಂಗ್ ಹಣ ಉಳ್ಕೊಳ್ಳೋದಿಲ್ಲ ಗೃಹಲಕ್ಷ್ಮಿ ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರುವಂತದ್ದು. ಸೊ ಈ 1,000-2,000 ಜನಗಳು ಯಾರಿಗೆಲ್ಲ ಬಂದಿದೆ ಅಂತ ಅಂದ್ರೆ ಇದು ಇಂಥವ್ರಿಗೆ ಬಂದಿದೆ, ಇಂಥವ್ರಿಗೆ ಬಂದಿಲ್ಲ ಅಂತ ಅಲ್ಲ, ಎಲ್ಲಾ ಜಿಲ್ಲೆಯ ಜನಗಳಿಗೆ. ಸೊ 100 ಜನಕ್ಕೆ ಅಥವಾ 200 ಜನಕ್ಕೆ, ಸೊ ಈ ರೀತಿಯಾಗಿ ಬೆರಳೆಣಿಕೆಯಷ್ಟು ಜನಗಳಿಗೆ ಯಾರು ಅದೃಷ್ಟವಂತರು ಇರ್ತಾರೋ ಅವ್ರಗಳಿಗೆ ಟ್ರಯಲ್ ನೋಡ್ಬೇಕಾರ್ಲೆ 21ನೇ ಕಂತಿನ ಹಣ ಹೋಗಿರತ್ತೆ, ಓಕೆನಾ? ಅಂಡ್ ಸ್ವಂತ ನಮ್ಮ ಆಂಟಿ ಕೂಡ ಫೋನ್ ಮಾಡಿದ್ರು, ಅನು ನನಗೆ 21ನೇ ಕಂತಿನ ಹಣ ಕೂಡ ಬಂದ್ಬಿಡ್ತು ನಿನ್ನೆ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಇದೇನಪ್ಪ ಇದಕ್ಕಿದ್ದಾಗೆ ನಮ್ಮ ಆಂಟಿಗೆ ಹಾಕ್ಬಿಟ್ಟಿದಾರಲ್ಲ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಫುಲ್ ಖುಷಿ, ಇದೇನಿದು ನನಗ್ ಮಾತ್ರ ಬಂದಿದೆ, ನಮ್ಮೂರಲ್ಲಿ ಯಾರಿಗೂ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಅದು ಹೇಳಕ್ ಆಗೋದಿಲ್ಲ ಯಾರಿಗ್ ಬರುತ್ತೆ ಯಾರಿಗ್ ಬರಲ್ಲ ಅಂತ ಹೇಳ್ಬಿಟ್ಟು. ಟ್ರಯಲ್ ಹಾಕ್ಬೇಕಾದ್ರೆ ಯಾರ್ದು ಫಸ್ಟ್ ಅಕೌಂಟ್ ಸಿಗುತ್ತೋ ಅಂತವ್ರಗಳಿಗೆ DBT ಮುಖಾಂತರ ಫಸ್ಟ್ ಹಾಕಿರ್ತಾರೆ, ಓಕೆನಾ? ಒಟ್ಟಾರೆ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ, ಬಟ್ ನಿಮ್ ಎಲ್ರಿಗೂ ಒಟ್ಟಿಗೆ ಸ್ಟಾರ್ಟ್ ಆಗೋದು ಮಾತ್ರ ಜುಲೈ ಫಸ್ಟ್ ವೀಕ್ ಅಲ್ಲಿ, ಓಕೆನಾ? ಸೊ ಇದಿಷ್ಟು ಗೃಹಲಕ್ಷ್ಮಿ ಬಗ್ಗೆ 21ನೇ ಕಂತಿನ ಹಣದ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ. ಅಂಡ್ ಯಾರಾದ್ರೂ ಈ ಟ್ರಯಲ್ ಅಲ್ಲಿ ಯಾರು 1,000ದಿಂದ 2,000 ಜನಗಳಿಗೆ ಹಾಕಿದ್ದಾರೆ ಅಂತ ಅನ್ನಲ್ವಾ, ನೀವ್ ಯಾರಾದ್ರೂ ಇದ್ರೆ ಅದರಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂವರ್ಸ್ ಗಳು ನಮಗೂ 21ನೇ ಕಂತಿನ ಹಣ ನಿನ್ನೆ ಅಥವಾ ಮೊನ್ನೆ ಅಥವಾ ಇವತ್ತು ಬಂತು ಅನಿತಾ ಅನ್ನೋರಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ, ಓಕೆನಾ? ಅಂಡ್ 20ನೇ ಕಂತಿನ ಹಣ ಬಂದಿಲ್ದೆ ಹೋದವ್ರಿಗೂ ವರಿಬೇಡ. ಖಂಡಿತವಾಗ್ಲೂ 21ನೇ ಕಂತಿನ ಹಣ ಬರೋದ್ರೊಳಗಡೆ 20ನೇ ಕಂತಿನ ಹಣ ಯಾರಿಗಾದ್ರೂ ಬಂದಿಲ್ಲ ಅಂದ್ರೆ ಅವ್ರಗಳಿಗೂ ಬರುತ್ತೆ. ನೀವೇನು ಬೇರೆ ಇನ್ನೇನು ತಾಲೂಕ್ ಆಫೀಸ್ಗೆ ಹೋಗೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗೋದು ಅಥವಾ ಗ್ರಾಮ ಒನ್ ಕಚೇರಿಗೆ ಹೋಗಿ ಕೇಳೋದು, ನೀವ್ ಎಲ್ಲಿ ಕೇಳಿದ್ರು ಏನು ಅನುಕೂಲ ಆಗೋದಿಲ್ಲ ಗೃಹಲಕ್ಷ್ಮಿ ಯೋಜನೆಯಡಿ. ಖಂಡಿತ ಪೆಂಡಿಂಗ್ ಇರೋರಿಗೆ ನಾವೇ ಹಾಕ್ತೀವಿ ಅಂತ ಹೇಳಿದ್ದಾರೆ, ಜಸ್ಟ್ ನೀವು ವೇಟ್ ಮಾಡಬೇಕು ಅಷ್ಟೇನೆ, ಓಕೆನಾ? ಓಕೆ ಫ್ರೆಂಡ್ಸ್, ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಿಟ್ಬಿಡೋಣ. ನೆಕ್ಸ್ಟ್ ನೋಡೋದಾದ್ರೆ ಸ್ವಾನಿಧಿ ಯೋಜನೆ ಬಗ್ಗೆ ತಿಳಿಸ್ಕೊಡಿ ಅನಿತಾ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ದೀರಾ. ಈ ಒಂದು ಯೋಜನೆಯ ಫುಲ್ ಹೆಸರು ಏನಪ್ಪಾ ಅಂತ ಹೇಳಿದ್ರೆ
PM ಸ್ವನಿಧಿ ಯೋಜನೆ ಅಂದ್ರೆ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆ ಅಂತ ಹೇಳ್ಬಿಟ್ಟು ಇದು ನಮ್ಮ ನರೇಂದ್ರ ಮೋದಿ ಅವರು ಮಾಡಿದ್ದಂಥದ್ದು, ಈ ಯೋಜನೆಯನ್ನ ಜಾರಿಗೆ ತಂದಿದ್ದು. ಸೊ ಯಾಕೆ ಈ PM ಸ್ವನಿಧಿ ಯೋಜನೆಯನ್ನ ಮಾಡಿದ್ರು ಅಂತ ಹೇಳಿದ್ರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲ ಆಗ್ಲಿ, ಇವ್ರಿಗೆ ಒಂದಿಷ್ಟು ನಾವು ದುಡ್ಡನ್ನ ಕೊಟ್ರೆ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗತ್ತೆ ಬಡವರುಗಳಿಗೆ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಾರೆ. ಓಕೆನಾ. ಸೊ ಈ ಒಂದು ಯೋಜನೆಯಲ್ಲಿ ನಿಮ್ಗೆ ಯಾವ ರೀತಿ ಲಾಭ ಸಿಗುತ್ತಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ಕಂಪ್ಲೀಟ್ ಆಗಿ ಫ್ರೀ ಆಗಿ ನಿಮ್ಗೆ ಹಣ ಕೊಡೋದಿಲ್ಲ PM ಸ್ವನಿಧಿ ಯೋಜನೆ ಅಡಿಯಲ್ಲಿ. ಓಕೆನಾ. ಇಲ್ಲಿ ಗಂಡಸರುಗಳು ಅಂದ್ರೆ ಪುರುಷರು ಕೂಡ ಅಪ್ಲಿಕೇಶನ್ ಹಾಕೋಬಹುದು, ಹಾಗೆ ಮಹಿಳೆಯರು ಕೂಡ ಅಪ್ಲಿಕೇಶನ್ ಹಾಕೋಬಹುದು. ಯಾರಾದ್ರೂ 18 ವರ್ಷದ ಮೇಲ್ಪಟ್ಟವ್ರು ಇದ್ದೀರಾ ಅಂತ ಅಂದ್ರೆ ನೀವು ಯಾರು ಬೇಕಾದ್ರೂ ಅಪ್ಲಿಕೇಶನ್ ಹಾಕೋಬಹುದು. ಓಕೆನಾ. ಸೊ ಇದರಲ್ಲಿ ಮೊದಲನೇ ಹಂತ ಅಂತ ಹೇಳ್ಬಿಟ್ಟು 10,000 ರೂಪಾಯಿಯನ್ನ ನಿಮ್ಗೆ ಬ್ಯಾಂಕ್ ಇಂದ ಲೋನ್ ಕೊಡ್ತಾರೆ. ಓಕೆನಾ. ಸೊ ಈ ಲೋನ್ ಅನ್ನ 10,000 ರೂಪಾಯಿ ಏನ್ ಕೊಡ್ತಾರೋ ನೀವು 1 ವರ್ಷದವರೆಗೂ ಟೈಮ್ ಇರುತ್ತೆ. 1 ವರ್ಷದೊಳಗಾಗಿ ನಿಮ್ಮ ಸಾಲವನ್ನ ನೀವು ತೀರ್ಸಿದ್ರಿ ಕರೆಕ್ಟ್ ಆಗಿ ಬ್ಯಾಂಕಿಗೆ 10,000 ರೂಪಾಯಿ ಅಂತ ಹೇಳಿದ್ರೆ ಮತ್ತೆ ಎರಡನೇ ಹಂತದಲ್ಲಿ ನೀವು 20,000 ರೂಪಾಯಿ ಲೋನ್ ಅನ್ನ ತಗೋಬಹುದು ಬ್ಯಾಂಕ್ ಅಲ್ಲಿ. ಓಕೆನಾ. ಇದೇ PM ಸ್ವನಿಧಿ ಯೋಜನೆ ಅಡಿ ಆ 20,000 ರೂಪಾಯಿ ತೀರ್ಸೋದಕ್ಕೆ 18 ತಿಂಗಳು ನಿಮ್ಗೆ ಟೈಮ್ ಇರುತ್ತೆ. ನಿಮ್ ಇಷ್ಟ, 18 ತಿಂಗಳೊಳಗಾದ್ರೂ ತೀರಿಸ್ಕೊಳ್ಳಿ ಅಥವಾ 1 ವರ್ಷದೊಳಗಡೆನಾದ್ರೂ ತೀರಿಸ್ಕೊಳ್ಳಿ, ನಿಮ್ಗೆ ಹೇಗೆ ಅನುಕೂಲನೋ ಆ ರೀತಿ ಮಾಡ್ಕೋಬಹುದು. 20,000 ರೂಪಾಯಿ ಕೂಡ ನೀವು ಲೋನ್ ತಗೋಬಹುದು. ಅದನ್ನು ಕೂಡ ನೀವು ಕರೆಕ್ಟ್ ಆಗಿ ತೀರ್ಸಿದ್ರಿ ಅಂತ ಹೇಳಿದ್ರೆ ಮೂರನೇ ಹಂತದಲ್ಲಿ ನಿಮ್ಗೆ 50,000 ಕೂಡ ಲೋನ್ ಅನ್ನ ಕೊಡ್ತಾರೆ. ಫ್ರೀ ಆಗಿ ಹಣ ಕೊಡೋದಿಲ್ಲ. ತುಂಬಾ ಜನ ಇದನ್ನ ತಪ್ಪು ತಿಳ್ಕೊಂಡಿದ್ದೀರಾ. ಲೋನ್ ಕೊಡ್ತಾರೆ ಬ್ಯಾಂಕ್ ಇಂದ. ಓಕೆನಾ. ಆ 50,000 ರೂಪಾಯಿನೂ ಅಷ್ಟೇ ನೀವು ಕರೆಕ್ಟ್ ಆಗಿ ತೀರಿಸ್ಕೋಬೇಕಾಗತ್ತೆ. ಅಂದ್ರೆ ಅದಕ್ಕೂ ತುಂಬಾ ಒಂದ್ 2 ವರ್ಷದ ಮೇಲ್ಪಟ್ಟೆನೂ ನಿಮ್ಗೆ ಏನು ಟೈಮ್ ಕೊಟ್ಟಿರ್ತಾರೆ ಬ್ಯಾಂಕ್ ಅವರು, ಆ ಟೈಮ್ ಒಳಗಡೆ ನೀವು ತೀರಿಸ್ಕೋಬೇಕು. ಸೊ ಈ PM ಸ್ವನಿಧಿ ಯೋಜನೆಗೆ ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೋದಪ್ಪ ಅಂತ ಹೇಳಿದ್ರೆ ಕೇವಲ ಬೀದಿ ಬದಿ ವ್ಯಾಪಾರ ಮಾಡುವಂತವ್ರು ಮಾತ್ರ, ಎಲ್ಲರೂ ಅಲ್ಲ. ಓಕೆನಾ. ಅಥವಾ ನೀವು ಈಗಿನ್ನು ಮಾಡ್ತಾ ಇಲ್ಲ, ಈ ತರ ಲೋನ್ ತಗೊಂಡು ನಾವು ಏನಾದ್ರೂ ಚಿಕ್ಕ ಪುಟ್ಟದಾಗಿ ವ್ಯಾಪಾರ ಸ್ಟಾರ್ಟ್ ಮಾಡ್ತೀವಿ ಅನ್ನೋದಾದ್ರೂ ಕೂಡ ನೀವು ಲೋನ್ ಅನ್ನ ತಗೋಬಹುದು. ಅಂದ್ರೆ ಬೀದಿ ಬದಿ ವ್ಯಾಪಾರ ಅಂತ ಹೇಳಿದ್ರೆ ಈಗ ಒಂದು ಹೂ ಮಾರೋದಾಗಿರ್ಬೋದು, ಸುಮ್ನೆ ಈಗ ಹೂ ಮಾರ್ತಾ ಇರ್ತಾರೆ, ಅಥವಾ ಗೋಬಿ ಮಂಚೂರಿ ಇಟ್ಕೊಂಡಿರ್ತಾರೆ, ಅಥವಾ ಪಾನಿಪುರಿ ಮಾರ್ತಿರ್ತಾರೆ, ಅಥವಾ ತರಕಾರಿ ಅಂಗಡಿ ಮಾಡ್ಕೊಂಡಿರ್ತಾರೆ, ಅಥವಾ ಇನ್ನೇನೋ ಈಗ ಬಳೆ ಗಿಳೆ ಏನೇನೋ ಮಾರ್ತಾ ಇರ್ತಾರೆ ಅಲ್ವಾ. ಸೊ ಈ ರೀತಿ ಏನಾದ್ರೂ ಒಟ್ಟಾರೆ ಚಿಕ್ಕ ಪುಟ್ಟ ವ್ಯವಹಾರ ಆಗಿರ್ಬೇಕು. ಅದು ನೀವು ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡಬೇಕು, ಅದು ಬೀದಿ ಬದಿಗೆ ಮಾತ್ರ. ನಾವು ಸ್ವಂತ ಅಂಗಡಿ ಇಟ್ಕೋತೀವಿ ಆ ತರ ಎಲ್ಲ ಅಲ್ಲ. ಈಗ ತಳ್ಳಗಾಡಿ ಒಟ್ಟಾರೆ ನೀವು ನೋಡಿರ್ತೀರಲ್ವಾ, ಈಗ ತಳ್ಳಗಾಡಿನಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ, ಅಥವಾ ಎಲ್ಲೋ ಒಂದ್ ಕಡೆ ಒಂದೇನೋ ಟಾರ್ಪಲ್ ತರ ಮಾಡ್ಕೊಂಡು ಅಲ್ಲಿ ಹೂ ಮಾರಾಟ ಮಾಡ್ತಾ ಇರ್ತಾರೆ, ಅಥವಾ ಇನ್ನೇನೋ ಕಬಾಬ್ ಬೇಯಿಸೋದು, ಇನ್ನೇನ್ ಹೇಳ್ತಾರೆ ಎಗ್ ರೈಸ್ ಮಾರೋದು, ಅಥವಾ ತಿಂಡಿಗಳು ಊಟ ಏನೇನೋ ಚಿಕ್ಕದಾಗಿ ಹೋಟೆಲ್ ಏನು ಇಟ್ಕೊಳ್ದಲೇನೆ ಬೀದಿ ಬದಿ ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ ಗೊತ್ತಾ. ಸೊ ಆ ತರ ನೀವೇನಾದ್ರೂ ಮಾಡ್ತಾ ಇದ್ದೀರಾ ಅಂದ್ರೆ ಈ ಒಂದು PM ಸ್ವನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕೋಬಹುದು. ಅಥವಾ ನಾವು ಮಾಡ್ತೀವಿ ಇನ್ ಮುಂದೆ ಈ ತರ ಲೋನ್ ತಗೊಂಡು ಅಂದವರು ಕೂಡ ಅಪ್ಲಿಕೇಶನ್ ಹಾಕೋಬಹುದು. ಆದ್ರೆ ತುಂಬಾ ಜನ ಕೇಳ್ತಾ ಇರೋದು ಯಾಕೆ ಈಗ ಕೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಸ್ವನಿಧಿ ಯೋಜನೆ ಬಗ್ಗೆ ಹೇಳಿ ಅನಿತಾ ಅನ್ಬಿಟ್ಟು. ಯಾಕಂದ್ರೆ ಇದು ಆಲ್ರೆಡಿ ಅಪ್ಲಿಕೇಶನ್ ಹಾಕೋದಿಕ್ಕೆ ಡೇಟೇ ಮುಗ್ದೋಗಿದೆ. ಡಿಸೆಂಬರ್ 2024ಗೆನೆ ಮುಗ್ದೋಯ್ತು ಇದು. ಓಕೆನಾ. ಸೊ ಕಳೆದ ವರ್ಷ ಡಿಸೆಂಬರ್ 2024ಕ್ಕೆ ಕ್ಲೋಸ್ ಮಾಡಿದ್ದಾರೆ. ಸೊ ಹಂಗಾಗಿ ನಾನು 2024ನೇ ಇಸ್ವಿ ಹೆಚ್ಚು ಕಡಿಮೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲೇ ನಿಮ್ಗೆ ಈ ಒಂದು ಯೋಜನೆದು ಯಾವ ತರ ಅಪ್ಲಿಕೇಶನ್ ಹಾಕೊಳ್ಳೋದು ಅಂತ ಹೇಳಿದ್ದೆ. ಸುಮಾರು ಜನ ಈ ಒಂದು ಸ್ವನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕೊಂಡು ಲೋನ್ ಅನ್ನು ಕೂಡ ತಗೊಂಡಿದ್ದೀರಾ ಅಂಡ್ ಕಮೆಂಟ್ ಕೂಡ ಮಾಡಿದ್ದೀರಾ. ಬಟ್ ಮೇ ಬಿ ತುಂಬಾ ಜನಗಳಿಗೆ ಗೊತ್ತಿರ್ಲಿಲ್ವೇನೋ, ಹಾಗಾಗಿ ರಿಪೀಟೆಡ್ ಆಗಿ ಕಮೆಂಟ್ ಬರ್ತಾ ಇತ್ತು ಈ ಯೋಜನೆ ಏನು ಹೆಂಗ್ ತಗೊಳ್ಳೋದು ಅಂದ್ಬಿಟ್ಟು. ಸೊ ಹಂಗಾಗಿ ನಾನು ಇವಾಗ ಹೇಳಿದ್ದೀನಿ. ಈಗ ಡಿಸೆಂಬರ್ 2024ಕ್ಕೆ ಮುಗ್ದೋಗಿದ್ರು ಕೂಡ ಮುಂದೆ ಒಂದಿನ ಮತ್ತೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಖಂಡಿತವಾಗ್ಲೂ ನಿಮ್ಗೆ ಟೈಮ್ ಕೊಡ್ತಾರೆ. ಓಕೆನಾ. ಸೊ ಆ ರೀತಿ ಏನಾದ್ರೂ ಮತ್ತೆ ಡೇಟ್ ಎಕ್ಸ್ಟೆಂಡ್ ಆಗಿ ಯಾವ ಡೇಟ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕೋಬಹುದು ಅಂತ ಹೇಳಿ ನಮ್ಗೆ ನೋಟಿಫಿಕೇಶನ್ ಕಳಿಸಿದ್ರು ಅಂದ್ರೆ ಖಂಡಿತವಾಗ್ಲೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಯೋಜನೆ ಬಗ್ಗೆ ಇವತ್ತು ನಿಮಗೆ ಗೊತ್ತಾಗಿದೆ ಅಲ್ವಾ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಪ್ರತಿದಿನ ನಾನು ಹಾಕೋ ವಿಡಿಯೋಗಳನ್ನ ನೀವು ನೋಡ್ತಾನೆ ಇರ್ತೀರಾ. ಮುಂದೆ ಒಂದಿನ ಮೇ ಬಿ ಇದು ನಿಮ್ಗೆ ಹೆಲ್ಪ್ಫುಲ್ ಆಗ್ಬಹುದು ಅಂತ ಅನ್ಕೊಂಡಿದೀನಿ. ಓಕೆನಾ. ಸೊ ಅಂಡ್ ಹೆಂಗೆ ಅಪ್ಲಿಕೇಶನ್ ಹಾಕೋದು ಇದಕ್ಕೆ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಓಪನ್ ಆದಾಗ ನಾನು ತಿಳಿಸ್ಕೊಡ್ತೀನಲ್ವಾ. ಸೊ ನೀವು ಬ್ಯಾಂಕಿಗೆ ಹೋಗಿನಾದ್ರೂ ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ಯಾವ್ದಾದ್ರು ಸೈಬರ್ ಸೆಂಟರ್ಗಳಿಗೆ ಹೋಗಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಬ್ಯಾಂಕ್ ಅಂತ ಹೇಳಿದ್ರೆ ಗವರ್ನಮೆಂಟ್ ಬ್ಯಾಂಕ್ಗಳು ಅಂದ್ರೆ ಕೆನರಾ ಬ್ಯಾಂಕ್ ಆಗಿರ್ಬೋದು, ಅಥವಾ ಕಾವೇರಿ ಗ್ರಾಮೀಣ ಬ್ಯಾಂಕ್ ಆಗಿರ್ಬೋದು. ಸೊ ಈ ರೀತಿಯಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ಗಳಲ್ಲಿ ಹೋಗಿ ವಿಚಾರಿಸಿದ್ರು ಕೂಡ PM ಸ್ವನಿಧಿ ಯೋಜನೆಗೆ ಅಪ್ಲಿಕೇಶನ್ ಫಾರ್ಮ್ ಕೊಡಿ ಅಂತ ಅಂದ್ರೆ ಖಂಡಿತವಾಗ್ಲೂ ಕೊಡ್ತಾರೆ. ಅದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ ಕೇಳ್ತಾರೆ, ನಿಮ್ಮ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್. ಸೊ ಈ ರೀತಿಯಾಗಿ ಹಾಗೆ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ, ಯಾವ ವ್ಯಾಪಾರ ಶುರು ಮಾಡ್ತೀರಾ ಅದಕ್ಕೆ ಪ್ರೂಫ್ ಕೂಡ ಕೊಡ್ಬೇಕಾಗುತ್ತೆ. ಸುಮ್ನೆ ಲೋನ್ ಎಲ್ಲ ಕೊಡೋದಿಲ್ಲ. ಓಕೆನಾ. ಸೊ ಈ ರೀತಿಯಾಗಿ ಅಥವಾ ಸೈಬರ್ ಸೆಂಟರ್ಗಳಲ್ಲೂ PM ಸ್ವನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕೊಂಡು ನೀವು ಈ ರೀತಿ ಲೋನ್ ಅನ್ನ ಪಡಿಬಹುದು. ಸದ್ಯಕ್ಕಂತೂ ಡೇಟ್ ಮುಗ್ದೋಗಿದೆ. ಓಕೆನಾ. ಹಾಗಾಗಿ ಈಗ ಯಾರು ಬ್ಯಾಂಕು ಅಥವಾ ಸೈಬರ್ ಸೆಂಟರ್ಗೆ ಹೋಗಿ ಕೇಳಕ್ ಹೋಗ್ಬೇಡಿ. ಮತ್ತೆ ಡೇಟ್ ಏನಾದ್ರೂ ಓಪನ್ ಆಯ್ತು ಅಂದ್ರೆ ಖಂಡಿತ ನಾನೇ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ಕೊನೆಯದಾಗಿ ಇನ್ನೊಂದು ಹೇಳೋಣ ಅನ್ಕೊಂಡಿದೀನಿ. ಸೊ ಆದಷ್ಟು ಜನ ಅನಿತಾ ಚಿನ್ನದ ರೇಟ್ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ರಿ. ಇನ್ ಮುಂದೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಅವತ್ತಿನ ಚಿನ್ನದ ರೇಟ್ ಏನಿತ್ತು ಅನ್ನೋದು
ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ವಿಡಿಯೋದಲ್ಲಿ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಸದ್ಯಕ್ಕೆ ಇವತ್ತಿನ ಚಿನ್ನದ ರೇಟ್ ಕೂಡ ನಾನು ಹೇಳ್ಬಿಡ್ತೀನಿ. ಸೊ ಪರ್ ಗ್ರಾಮ್ಗೆ ಇವತ್ತಿರುವಂತದ್ದು 8,850 ರೂಪಾಯಿ. ಓಕೆನಾ. ಸೊ ಈಗ ಆಲ್ರೆಡಿ 9,000 ಚಿಲ್ಲರೆ ಆಗಿತ್ತು, ಬಟ್ ಇವಾಗ ಆಷಾಢ ಇರೋದ್ರಿಂದ 8,850 ರೂಪಾಯಿ ಮಾಡಿದ್ದಾರೆ. ಸೊ ಇದು ಭಾನುವಾರ ಅಲ್ವಾ ಇವತ್ತು. ಸೊ ಭಾನುವಾರ ಯಾವುದೇ ರೀತಿ ಚಿನ್ನದ ರೇಟು ಜಾಸ್ತಿ ಆಗೋದಾಗ್ಲಿ ಕಡಿಮೆ ಆಗೋದಾಗ್ಲಿ ಇರೋದಿಲ್ಲ. ಶನಿವಾರ ಏನಿರುತ್ತೋ ಚಿನ್ನದ ರೇಟು ಅದೇ ಭಾನುವಾರನೂ ಇರುತ್ತೆ. ಓಕೆನಾ. ಸೊ ಹಂಗಾಗಿ ನಿನ್ನೆ 8,850 ರೂಪಾಯಿ ಇತ್ತು, ಇವತ್ತು ಕೂಡ 8,850 ರೂಪಾಯಿ ಇರುತ್ತೆ. ಸೊ ಇದು ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ 10-20 ರೂಪಾಯಿ ವ್ಯತ್ಯಾಸ ಆಗ್ಬಹುದು, ಬಟ್ ಎಕ್ಸಾಕ್ಟ್ಲಿ ನಿಮ್ಗೆ 8,850 ರೂಪಾಯಿಂದ 8,870 ರೂಪಾಯಿ ಒಳಗಡೆನೆ ಇರುತ್ತೆ. ಯಾರಾದ್ರೂ ಚಿನ್ನ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಅಂದ್ರೆ ಈ ರೇಟ್ ಅಲ್ಲಿ ಖಂಡಿತ ನೀವು ತಗೋಬಹುದು, ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಉಪಯುಕ್ತ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.